ಭಾರತ ಯಾರ ಕೈ ಹಿಡಿದು ಸ್ವಾತಂತ್ರ್ಯ ಕೊಡಿಸಿತ್ತೋ ಅದೇ ಕೈ ಈಗ ಭಾರತದ ವಿರುದ್ಧವೇ ತಿರುಗಿ ಬಿದ್ದಿದೆ. ರಕ್ತದ ಮಡುವಿನಲ್ಲಿ ಬಿದ್ದಿರುವ ಹಿಂದೂಗಳ ಹೆಣಗಳು, ಸುಟ್ಟು ಕರಕಲ್ಲಾದ ದೇವಸ್ಥಾನಗಳು, ಇದು ಇಂದಿನ ಬಾಂಗ್ಲಾದೇಶದ ಕರಾಳ ಮುಖ. ಅಂದು 1971ರಲ್ಲಿ ಸಾವಿರಾರು ಭಾರತೀಯ ಸೈನಿಕರು ತಮ್ಮ ಪ್ರಾಣವನ್ನ ಬಾಂಗ್ಲಾದೇಶದ ವಿಮೋಚನೆಗಾಗಿ ಕೊಟ್ಟಿದ್ರು. ಆದರೆ ಇಂದು ಆ ಸೈನಿಕರ ತ್ಯಾಗಕ್ಕೆ ಬಾಂಗ್ಲಾ ನೀಡುತ್ತಿರುವ ಬೆಲೆ ಏನು ಗೊತ್ತಾ? ಹಿಂದೂಗಳ ನರಮೇಧ. ಕಳೆದ 12 ದಿನಗಳಲ್ಲಿ ಇಬ್ಬರು ಪ್ರಮುಖ ವಿದ್ಯಾರ್ಥಿ ನಾಯಕರ ಮೇಲೆ ಹಲ್ಲೆ ನಡೆದಿದೆ ಬಾಂಗ್ಲಾದೇಶದಲ್ಲಿ. 18 ಡಿಸೆಂಬರ್ನಲ್ಲಿ ದೀಪು ಚಂದ್ರದಾಸ್ ಎಂಬ ಹಿಂದೂ ಯುವಕನನ್ನ ಅತಿ ಕ್ರೂರವಾಗಿ ಕೊಂದು ಸಾರ್ವಜನಿಕವಾಗಿ ಬೆಂಕಿ ಹಚ್ಚಲಾಯಿತು. ಅವನ ತಪ್ಪೇನಾಗಿತ್ತು ಗೊತ್ತಾ? ಕುತ್ತಿಗೆಯಲ್ಲಿ ಕೆಂಪು ದಾರ, ಕೈನಾಡ ಕಟ್ಟಿಕೊಂಡಿದ್ದಕ್ಕೆ ಅವನನ್ನ ಭಾರತದ ಏಜೆಂಟ್ ಅಂತ ಬಿಂಬಿಸಿ ಕೊಲ್ಲಲಾಯಿತು. ಶಾಂತಿಯ ಹೆಸರಲ್ಲಿ ಉದಯವಾದ ರಾಷ್ಟ್ರ ಇಂದು ಹಿಂಸೆಯ ಕಾರ್ಖಾನೆಯಾಗಿ ಬದಲಾಗ್ತಾ ಇದೆ. ಬಾಂಗ್ಲಾ ಮರೆತಿರುವಂತಹ ಸತ್ಯ ಇಲ್ಲಿ ನೋಡಿ. 1971ರ ಯುದ್ಧದಲ್ಲಿ ಭಾರತ ಸುಮಾರು 500 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿತ್ತು. ಅಂದಿನ 500 ಕೋಟಿ ಇಂದಿನ 5,000 ಕೋಟಿಗೆ ಸಮ. ಅಷ್ಟೇ ಅಲ್ಲ, ಭಾರತದ 3,900 ಸೈನಿಕರು ವೀರ ಮರಣವನ್ನ ಹೊಂದಿದ್ರು. 75 ಯುದ್ಧ ವಿಮಾನಗಳು ಧ್ವಂಸವಾದವು. ಇಷ್ಟೆಲ್ಲ ಮಾಡಿದ್ದು ಯಾರಿಗೆ? ಬಾಂಗ್ಲಾದೇಶದ ಜನರಿಗಾಗಿ. ಆದ್ರೆ ಇಂದು ಅಲ್ಲಿನ ಜನಸಂಖ್ಯೆಯಲ್ಲಿ ಹಿಂದೂಗಳ ಪ್ರಮಾಣ 22ರಿಂದ 8% ಕುಸಿದಿದೆ. ಹಿಂದೂಗಳು ಎಲ್ಲಿಗೆ ಹೋದ್ರು? ಕೊಲ್ಲಲ್ಪಟ್ರು ಅಥವಾ ದೇಶ ಬಿಟ್ಟು ಓಡಿಸಲ್ಪಟ್ರು? ವಿಶ್ವದ ಮೌನ ಮತ್ತು ವಿಶ್ಲೇಷಣೆ ಕುರಿತು ಕೂಡ ನಾವು ಮಾತನಾಡಬೇಕು. ಮಾನವ ಹಕ್ಕುಗಳ ಬಗ್ಗೆ ಉದ್ದುದ್ದದ ಭಾಷಣ ಬಿಗಿಯುವಂತ ಅಮೆರಿಕ, ಯುರೋಪ್ ರಾಷ್ಟ್ರಗಳು ಈಗ ಎಲ್ಲಿಗೆ ಹೋಗಿವೆ? ಭಾರತದ ವಿರುದ್ಧ ಸಣ್ಣ ಘಟನೆ ನಡೆದ್ರು ಧ್ವನಿ ಎತ್ತುವ ಇಂಟರ್ನ್ಯಾಷನಲ್ ಮೀಡಿಯಾಗಳು ಬಾಂಗ್ಲಾದ ಈ ನರಮೇಧದ ಬಗ್ಗೆ ಯಾಕೆ ಮೌನವಾಗಿವೆ? ಶೇಖ್ ಹಸೀನಾ ಅವರು ಹೇಳ್ತಿದ್ದಂತೆ ಯೂನಿಸ್ ಸರ್ಕಾರವು ಸಂಪೂರ್ಣ ಕಟ್ಟರ್ ಪಂಥಿಗಳ ಕೈಗೊಂಬೆ ಆಗಿದೆ. ಇದು ಕೇವಲ ಬಾಂಗ್ಲಾಗೆ ಮಾತ್ರವಲ್ಲ, ಇಡೀ ದಕ್ಷಿಣ ಏಷ್ಯಾದ ಭದ್ರತೆಗೆ ದೊಡ್ಡ ಆಪತ್ತು. ಭಾರತದ ಅನ್ನ ತಿಂದು, ಭಾರತದ ಸಹಾಯ ಪಡೆದು ಇಂದು ಭಾರತದ ವಿರುದ್ಧವೇ ದ್ವೇಷ ಕಾರುತ್ತಿರುವ ಈ ಮನಸ್ಥಿತಿಗೆ ಏನ್ ಅನ್ಬೇಕು? ಬಾಂಗ್ಲಾದೇಶದಲ್ಲಿ ಸಿಲುಕಿರುವ ಹಿಂದೂಗಳ ರಕ್ಷಣೆಗಾಗಿ ಭಾರತ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು. ನಿಮ್ಮ ಅಭಿಪ್ರಾಯಗಳು ಕಮೆಂಟ್ ಮಾಡಿ ತಿಳಿಸಿ. ಆದ್ರೆ ಪ್ಯಾಲೆಸ್ತೀನ್, ಇಸ್ರಾಯೇಲ್ನಲ್ಲಿ ಯಾವುದೋ ಸಣ್ಣ ಪುಟ್ಟ ಗಲಾಟೆಗಳು ನಡೆದಾಗ ಭಾರತದಲ್ಲಿ ಭಾರತದ ಅನ್ನ ತಿಂದು, ಭಾರತದಲ್ಲಿ ಕುಳಿತು ಭಾರತದ ಅಧಿಕಾರವನ್ನು ಅನುಭವಿಸುವಂತ ಒಂದಿಷ್ಟು ರಾಜಕಾರಣಿಗಳು ಜೈಕಾರಗಳನ್ನು ಘೋಷಿಸ್ತಾರೆ. ಐ ಸಪೋರ್ಟ್ ಪ್ಯಾಲೆಸ್ತೀನ್, ಐ ಸಪೋರ್ಟ್ ಇಸ್ರಾಯೇಲ್ ಅಂತ ಹೇಳ್ತಾರೆ. ಬಾಂಗ್ಲಾದೇಶದಲ್ಲಿ ನಡೀತಿರುವಂತ ಹಿಂದೂಗಳ ನರಮೇಧದ ಬಗ್ಗೆ ಯಾಕೆ ಈ ನಾಯಕರು ಧ್ವನಿ ಎತ್ತುತ್ತಾ ಇಲ್ಲ? ಯಾಕೆ ಈ ನಾಯಕರಿಗೆ ಹಿಂದೂಗಳ ಬಗ್ಗೆ ಕನಿಕರ ಇಲ್ಲ? ಹಾಗಿದ್ರೆ ಹಿಂದೂಗಳ ಮೇಲೆ ನಡೆಯುತ್ತಿರುವಂತಹ ನರಮೇಧದ ಬಗ್ಗೆ ಧ್ವನಿ ಎತ್ತಬೇಕಾದವ್ರು ಯಾರು? ಅಲ್ಪಸಂಖ್ಯಾತರು, ಬೇರೆ ದೇಶಗಳಲ್ಲಿ ಅಲ್ಪಸಂಖ್ಯಾತರ ಮೇಲೆ ಹಲ್ಲೆಗಳು ನಡೆದಾಗ ಧ್ವನಿ ಎತ್ತುವಂತಹ ನಾಯಕರೇ, ಹಿಂದೂಗಳ ಮೇಲೆ ಹಲ್ಲೆ ನಡೆದಾಗ ಧ್ವನಿ ಯಾರು ಎತ್ತಬೇಕು? ಭಾರತ ಇದಕ್ಕೆ ಸಾಥಾಗಿ ನಿಲ್ಬೇಕಾ ಇಲ್ವಾ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ.